ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾತ್ರಿ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಮೊನ್ನೆಯಿಂದ ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಇನ್ನು ಪ್ರತಿಭಟನೆ ಕೈಬಿಡದ ಕಾರ್ಯಕರ್ತರು ನಿನ್ನೆ ಕೂಡ ಫ್ರೀಡಂ ಪಾರ್ಕ್ನ ರಸ್ತೆಯಲ್ಲೇ ಮಲಗಿ ನಿದ್ರಿಸಿದ್ರು. ರಸ್ತೆಯಲ್ಲೇ ಊಟ ಮಾಡಿದ ಕಾರ್ಯಕರ್ತೆಯರು ಅಲ್ಲಲ್ಲಿ ಬಿದ್ದಿದ್ದ ಕಸದ ರಾಶಿ ಮಧ್ಯದಲ್ಲೇ ಮಲಗಿ ನಿದ್ರಿಸಿದ್ರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಪ್ರತಿಭಟನಾ ನಿರತರ ಪೈಕಿ 3 ಅಂಗನವಾಡಿ ಕಾರ್ಯಕರ್ತೆಯರು ಅಸ್ವಸ್ಥಗೊಂಡಿದ್ದಾರೆ. ಹೀಗಾಗಿ 3 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ದೂರದ ಊರುಗಳಿಂದ ಬಂದಿರೋ ಸಾವಿರಾರು ಕಾರ್ಯಕರ್ತೆಯರು ತಮ್ಮ ಪುಟ್ಟ ಮಕ್ಕಳ ಜೊತೆ ರಸ್ತೆ ಮಧ್ಯೆಯೇ ಮಲಗಿದ್ರು. ಇನ್ನು ನಿನ್ನೆ ಪ್ರತಿಭಟನಾಕಾರರಿಗೆ ನೀರು, ಊಟ ಹಾಗೆ ಶೌಚಾಲಯ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಆದರೂ ಮಹಿಳಾ ಅಂಗನವಾಡಿ ಕಾರ್ಯಕರ್ತೆಯರ ಪರದಾಟ ಮುಂದುವರೆದಿದೆ. ಇನ್ನು ಇವತ್ತು ಪ್ರತಿಭಟನೆ ಯಾವ ರೀತಿ ನಡೆಯುತ್ತೆ, ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇವತ್ತು ಮುಂದುವರೆದಿದೆ ಈ ಬಗ್ಗೆ ಅಪ್ಡೇಟ್ಸ್ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, ಇವತ್ತು ಕೂಡ ನೆನೆಯಂತೆಯೇ ದಿನನಿತ್ಯದ ಅಗತ್ಯಗಳಿಗೆ ನೀರು ಹಾಗೆ ಶೌಚಾಲಯದ ಪರದಾಟ ಇದೆಯಾ? ಇವತ್ತಿನ ಪ್ರತಿಭಟನೆ ಯಾವ ರೀತಿ ನಡೆಸೋ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ? ಸದ್ಯಕ್ಕೆ ನಾವು ನೋಡೋದಾದ್ರೆ ಫ್ರೀಡಂ ಪಾರ್ಕ್ ನ ಮುಂಭಾಗದ ರಸ್ತೆಯಲ್ಲಿ ಕೂತು ಪ್ರತಿಭಟನಾ ನಿರತ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. 2 ರಾತ್ರಿಗಳ ಕಳೆದು ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈಗ ನಾವು ಗಮನಿಸಬಹುದು, ಯಾವ ರೀತಿ ಮೊದಲ ದಿನ ಇತ್ತು ಅದೇ ರೀತಿಯಾಗಿ ಆ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂತು ತಮ್ಮ ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸುವಂತೆ ಮನವಿ ಮಾಡ್ತಾ ಆ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತದ್ದು. ಜೊತೆಗೆ ಇವತ್ತು ಕಲಾಪ ಕೂಡ ನಡೆಯೋದ್ರಿಂದ ಆ ಒಂದು ಕಲಾಪವನ್ನ ಇದೇ ಒಂದು ಚರ್ಚೆ ಕೂಡ ಆಗೋದ್ರ ಬಗ್ಗೆ ಮಾತುಕತೆ ಕೂಡ ನಡೆಸ್ತಾ ಇರುವಂತದ್ದು. ಜೊತೆಗೆ ಈಗ ಈ ಬಗ್ಗೆ ನಮ್ಮ ಜೊತೆ ಇವತ್ತು ಯಾವ ರೀತಿಗೆ ಪ್ರತಿಭಟನೆಯಲ್ಲಿ ಕೈಗೊಳ್ತಾರೆ ಅನ್ನೋದನ್ನ ಮಾತಾಡೋದಕ್ಕೆ ಅಂಗನವಾಡಿ ಕಾರ್ಯಕರ್ತರ ರಾಜ್ಯಾಧ್ಯಕ್ಷರಾಗಿರುವಂತಹ ವರಲಕ್ಷ್ಮಿ ಇದ್ದಾರೆ. ವರಲಕ್ಷ್ಮಿ ಅವರೇ, ಈಗ ಯಾವ ರೀತಿಯಾಗಿ ಇವತ್ತು ನೀವು ಪ್ರತಿಭಟನೆಯನ್ನ ಮುಂದುವರಿಸ್ತಿದ್ದೀರಾ? ಸರ್, ಈಗ ನಾವು ಶಾಂತಿಯುತವಾಗಿ ನಮ್ಮ ಹೋರಾಟ ಏನ್ ಮಾಡ್ತಾ ಇದ್ದೀವಿ, ಇದೇ ನಮ್ಮ ಸ್ಟ್ಯಾಂಡ್. ಇವತ್ತು ಕೂಡ ಇಡೀ ರಾಜ್ಯದ ಅಂಗನವಾಡಿ ವರ್ಕರ್ಸ್ ಹೆಲ್ಪರ್ಸ್ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಜಾಯಿನ್ ಆಗ್ತಾ ಇದ್ದಾರೆ. ತಾವು ಕೂಡ ನೋಡ್ತಾ ಇದ್ದೀರಿ. ಹಾಗಾಗಿ ಈ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆದರೆ ನಾಳೆ ದಿನ ಇಡೀ ಬೆಂಗಳೂರು ಮತ್ತೆ ಏನಾದರೂ ಬಂದಾದರೆ ಅದಕ್ಕೆ ಜವಾಬ್ದಾರಿ ನಾವಲ್ಲ. ನಮ್ಮ ಹೋರಾಟ ಶಾಂತಿಯುತವಾಗಿರ್ತದೆ. ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದಯಮಾಡಿ ಸರ್ಕಾರ ಇದನ್ನು ಮನಗಾಣಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಮತ್ತೊಂದು, ಇಷ್ಟೊಂದು ನಾವು ಈ ರೀತಿಯಲ್ಲಿ ಕೂತ್ಕೊಳ್ಳೋಕ್ಕೆ ಬಹಳ ಪ್ರಮುಖವಾದ ಕಾರಣ 24-25 ವರ್ಷಗಳ ಹೋರಾಟವನ್ನು ನಗಣ್ಯ ಮಾಡಿರುವಂಥದ್ದು, ಅಂಗನವಾಡಿ ನೌಕರರ ಬೇಡಿಕೆಗಳನ್ನು ಮತ್ತು ಅವರ ಮನಸ್ಥಿತಿಯನ್ನು ಲಘುವಾಗಿ ಪರಿಗಣನೆ ಮಾಡಿರೋದೇನೆ ಇದಕ್ಕೆ ಮುಖ್ಯವಾದ ಕಾರಣ. ಮತ್ತು ನಾವು ಸೈಂಟಿಫಿಕ್ ಆಗಿ ನಾವೊಂದು ತಿಳ್ಕೊಬೇಕಾಗ್ತದೆ. ಯಾವುದೇ ಮನುಷ್ಯ ಆ ನೋವು ಅನ್ನುವಂಥದ್ದು, ಏನು ನೋವು ತಿಂತಾ ಇರ್ತಾನೆ ಅದು ಗಟ್ಟಿಗೊಳ್ತಾ ಹೋಗ್ತದೆ. ಅದು ಜಾಸ್ತಿ ಆದಂಗೆ ಅದು ಒಂದು ಸಾರಿ ಸ್ಫೋಟಗೊಳ್ಳುತ್ತದೆ. ಅಂಗನವಾಡಿ ನೌಕರರ ವಿಷಯದಲ್ಲಿ ಆ ನೋವು ಏನಿದೆ ಇವತ್ತು ಸ್ಫೋಟಗೊಂಡಿದೆ. ಇವತ್ತಾದರೂ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ವಿನಮ್ರವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ಇದಿಷ್ಟು ರಾಜ್ಯ ಅಧ್ಯಕ್ಷರಾದಂಥ ಅಂಗನವಾಡಿ ಕಾರ್ಯಕರ್ತರ ಅಧ್ಯಕ್ಷ ವರಲಕ್ಷ್ಮಿ ಅವರ ಮಾತು. ನಾವು ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ಮುಂದಿನ ಕ್ಷಣಗಳಲ್ಲಿ ಯಾವುದೇ ರೀತಿಯ ಕೆರಳೋದಕ್ಕೆ ಮನವಿಯನ್ನ ಎಡೆ ಮಾಡಿಕೊಡ್ಬೇಡಿ. ಆದಷ್ಟು ಬೇಗ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿ. ಇದು ನಮ್ಮ ಕಳಕಳಿಯ ಒಂದು ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸ್ಮಿತಾ.